ಯಾರಾದರೂ ರಾಜೀನಾಮೆ ಕೊಟ್ರೆ 5 ನಿಮಿಷದಲ್ಲಿ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಶಾಸಕರ ರಾಜೀನಾಮೆ ಬೆದರಿಕೆಗೆ ಬಗ್ಗದ ಬಂಡೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಸಮಾಧಾನಿತರಿಗೆ ಶಿಸ್ತಿನ ಪಾಠ ಹೇಳಿ ನಿಗಮ ಮಂಡಳಿ ಆಸೆ ತೋರಿಸಿದ್ದಾರೆ. ಇತ್ತ ಸಿದ್ದು ನಿಗೂಢ ನಡೆ ಹಸ್ತವನ್ನೇ ಚಿಂತೆಗೆ ಕೆಡವಿದೆ. ಒಂದ್ ಕಡೆ ಡಿಕೆಶಿ ಹುಂಕರಿಸಿದ್ರೆ ಇನ್ನೊಂದು ಕಡೆ ಸಂಧಾನಕ್ಕೂ ಯತ್ನಿಸ್ತಾ ಇದ್ದಾರೆ. ಅಸಮಾಧಾನಿತರಿಗೆ ಕರೆದು ಮನವೊಲಿಸ್ತಾ ಇದ್ದಾರೆ. ಕೃಷ್ಣಪ್ಪ ಮನೆಗೆ ದೂತರನ್ನ ಕಳಿಸಿದ್ರೂ ಪರಿಸ್ಥಿತಿ ವಿಷಮವಾಗೇ ಇದೆ. ಅವಿಭಜಿತ ಕೋಲಾರದಲ್ಲಿ ಅಸಹನೆ ಭುಗಿಲೆತ್ತಿದೆ. ಸಭೆ ನಡೆಸಿ ನೇರವಾಗಿ ಡಿಕೆಶಿ ವಿರುದ್ಧ ಮಾತಿನ ಸಮರಕ್ಕೆ ನಿಂತಿದ್ದಾರೆ. ಮಂತ್ರಿಗಿರಿ ಇವತ್ತು ಕೋಪ ತಾಪ ಹೆಚ್ಚಿಸಿದೆ. ಅವಕಾಶ ವಂಚಿತ ಶಾಸಕರ ಅಭಿಮಾನಿಗಳು ಒಂದ್ ಕಡೆ ಸಿಎಂ ಕಾರಿಗೆ ಮುತ್ತಿಗೆ ಬಿದ್ರೆ ಇನ್ನೊಂದ್ ಕಡೆ ಕೆಪಿಸಿಸಿ ಆಫೀಸ್ಗೆ ಲಗ್ಗೆ ಹಾಕಿದ್ದಾರೆ. ದಿನೇಶ್, ಹ್ಯಾರಿಸ್, ಕೃಷ್ಣಪ್ಪ ಬೆಂಬಲಿಗರು ರೋಷಾವೇಶ ಮೆರೆದ್ರು. ಸಿಂಗಲ್ ಆಗಿರೋ ಲೇಡಿ ಕೋಟಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡಿನ 90ರ ದಶಕದ ದಿನಗಳ ರಾಜಕೀಯ ಮರುಕಳಿಸಿದೆ. ಕರುಣಾನಿಧಿ ಜಯ ಸಮರಕ್ಕೆ ಸಾಕ್ಷಿ ಭೂಮಿಯಾಗಿದ್ದ ದ್ರಾವಿಡ ನೆಲ ಕ್ಷಿಪ್ರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ವಿಜಯ್ ಗೆಳತಿ ನಟಿ ತ್ರಿಷಾ ಬಗ್ಗೆ ವಿಪಕ್ಷ ನಾಯಕ ಉದಯನಿಧಿ ಮಾಡಿದ ಕಾಮೆಂಟ್ ಬಂಧನಕ್ಕೆ ಕೆಡವಿದೆ. ನಾಳೆ ಬಜೆಟ್ ಮಂಡನೆ ಗದ್ದಲ ಸೃಷ್ಟಿಸುವ ಸಾಧ್ಯತೆ ಇದೆ. ಬಣಗುಡ್ತಾ ಇದ್ದ ಜೀವನದಿಗಳಲ್ಲಿ ಈಗ ಜಲರಾಶಿ ವೈಭವ. ವರುಣನ ಕೃಪಾ ಕಟಾಕ್ಷದಿಂದ ಬಿಕ್ಕುತ್ತಿದ್ದ ನೆರೆ ರಾಜ್ಯಕ್ಕೆ ನೀರು ಉಕ್ಕಿದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ 105 ಅಡಿಗೆ ಏರಿಕೆಯಾಗಿದೆ. ಮೈದುಂಬಿದ ಚುಂಚನಕಟ್ಟೆ ಫಾಲ್ಸ್ನಲ್ಲಿ ಜಲಸಿರಿ ಹಬ್ಬ ಮೇಳೈಸಿದೆ. ಮಹಾಮಳೆಯಿಂದ ಕಿತ್ತೂರು ಕರ್ನಾಟಕದ ನೆಲಕ್ಕೆ ಮುತ್ತಿನ ತೋರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.